ಭಾಷಣವನ್ನ ಕೊಟ್ಟಿರೋದನ್ನ ನಾವು ನೋಡಿದ್ದೇವೆ. ಸಂತೆ ಭಾಷಣ ಮಾಡಬೇಡಿ, ಸುಳ್ಳನ್ನ 100 ಬಾರಿ ಹೇಳಿ ತಲೆ ಮೇಲೆ ಹೊಡೆದಂಗೆ ಹೇಳಿದ್ರೆ ಅದು ಸತ್ಯ ಆಗಿ ಸಾಬೀತು ಮಾಡ್ತೀನಿ ಅಂತಕ್ಕಂಥ ಈ ನಿಮ್ಮ ಉದ್ದಟತನವನ್ನ ಮುರಿತಕ್ಕಂಥದ್ದಕ್ಕೆ ಜಿಲ್ಲೆಯ ಜನ, ತಾಲೂಕಿನ ಜನ ಮುಂದಿನ ದಿನಗಳಲ್ಲಿ ಸಜ್ಜಾಗಿದ್ದಾರೆ. ಎಚ್ಚರಿಕೆ ಇರಲಿ. ಸಾಕಷ್ಟು ಇವತ್ತು ನಾನು ತಾಂತ್ರಿಕವಾದಂತ ವಿಚಾರಗಳನ್ನ ಇವತ್ತು ಮಾತನಾಡಬಲ್ಲ. ಕೂಡದಿಂದ ಯಾಕೆ ನೀವು ಈ ಅಕ್ವಿಸಿಷನ್ ಮಾಡಿದ್ರಿ? 1987ರ ಕೂಡ ಆಕ್ಟ್ ಅಲ್ಲಿ ಯಾಕೆ ಅಕ್ವಿಸಿಷನ್ ಮಾಡಿದ್ರಿ ಅಂದ್ರೆ, ಕೂಡ ಆಕ್ಟ್ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ, ತಿಳ್ಕೊ ಬಂದು ಮಾತಾಡ್ತೀನಿ ಅಂತಾರೆ. ನಿಖಿಲ್ ಬರ್ಲೆ ನಾ ಮಾತಾಡ್ತೀನಿ ಸಂದರ್ಶನದಲ್ಲಿ ಅಂತಾರೆ. ದಯವಿಟ್ಟು ಕೂಡ ಆಕ್ಟ್ ಅಲ್ಲಿ ಯಾಕೆ ಮಾಡಿದ್ರಿ? ಕೂಡ ಅಂದ್ರೆ ಏನು? ಯಾಕೆ 2013ರ LARR ಆಕ್ಟ್ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ರವರು ನಿಮ್ಮ ಕಾಲಘಟ್ಟದಲ್ಲೇ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಗೊಂಡ್ಬಂದಂತ ಆ ಒಂದು ಅಕ್ವಿಸಿಷನ್ ಆಕ್ಟ್ ಅನ್ನ ನೀವು ಯಾಕೆ ಇದ್ರಲ್ಲಿ ಬಳಸಲಿಲ್ಲ? ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸರ್ವೆನ ಗಾಳಿಗೆ ತೋರ್ತೀರಿ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸರ್ವೆನ ಗಾಳಿಗೆ ತೋರ್ತೀರಿ, ಎಲ್ಲವನ್ನ ಗಾಳಿಗೆ ತೋರಿತೀರಿ. ಇವೆಲ್ಲ ದಾಖಲಾತಿಗಳನ್ನ ನಾವು ಎಲ್ಲಿ ಮುಂದಿಡಬೇಕು ಅಲ್ಲಿ ಇಡ್ತೀರಿ. ನಾವು ಹಿಂದೆಯೂ ಕೂಡ ನಮ್ಮ ರೈತಾಪಿ ಮಹಿಳೆಯರಿಗೆ, ನಮ್ಮ ತಾಯಂದ್ರಿಗೆ, ನಮ್ಮ ಅಕ್ಕಂದಿರಿಗೆ, ನಮ್ಮ ತಂಗಿದಿರಿಗೆ, ಭವಿಷ್ಯದ ನಮ್ಮ ಪೀಳಿಗೆಗಳಿಗೆ ಒಂದು ಮಾತನ್ನ ಕೊಟ್ಟಿದ್ದೆ. ಬೈರಮಂಗಲ ಭಾಗದಲ್ಲಿ ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದಾಗ ಹೊಸೂರು ಗ್ರಾಮದ ಕೊನೆಯ ಗ್ರಾಮದಲ್ಲಿ ಹೇಳಿದ್ದೆ, ದೇವೇಗೌಡರ ಕುಟುಂಬ ಸನ್ಮಾನ್ಯ ಕುಮಾರಣ್ಣ ಅವರ ಹಾದಿಯಾಗಿ ದೇವೇಗೌಡರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಕೂಡ ಗಟ್ಟಿ ನಿಲುವಿಂದ ಒಟ್ಟಾಗಿ ಒಗ್ಗಟ್ಟಾಗಿ ನಿಲ್ಲಿ. ಕಾನೂನಿನ ಹೋರಾಟ, ಕಾನೂನಿನ ಮೂಲಕ ಇವತ್ತು ನಿಮಗೆ ಜಯ ಸಿಗ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳಿದ್ದೆ. ತಾವೆಲ್ಲರೂ ಕೂಡ ಇವತ್ತು ಕಾನೂನಿನ ಹೋರಾಟಕ್ಕೆ ಮುಂದಾಗಿದ್ದೀರಿ. ಕಾನೂನಿನ ಹೋರಾಟದಲ್ಲಿ 100ಕ್ಕೆ 100 ಆ ತಾಯಿ ಚಾಮುಂಡೇಶ್ವರಿ ರೈತರಿಗೆ ಜಯ ತಂದು ಕೊಡ್ತಾಳೆ ನಮ್ಮ ತಾಯಿ ಅಂತಕ್ಕಂಥ ಅಚಲವಾದಂತ ಒಂದು ನಂಬಿಕೆ, ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ.